ನನ್ ಪ್ರಕಾರ ಇದು ಬಿಗ್ ಬಾಸ್ ತಪ್ಪು ಅಂತ ಹೇಳ್ತೀನಿ. ಇದ್ರಲ್ಲಿ ತ್ರಿವಿಕ್ರಮ್ಗಂತೂ ಬಹಳ ಮೋಸ ಆಯ್ತು. ಅವರಿಗೆ ಮಾಡ್ಸಿರೋದೇನು ಬಿಗ್ ಬಾಸ್ ಅವರಿಗೆ ಹೊಸದಲ್ಲ. ಹೌದು, ಸಾಚ ಅಲ್ಲ, ಎಲ್ರಿಂದನೂ ಒಂದಲ್ಲ ಒಂದ್ ತಪ್ಪಾಗಿದೆ. ಇವನ್ ತಾಕತ್ತೇನು? ಅವನು ಕ್ಯಾಪ್ಟನ್ ಆಗಿ ತೋರ್ಸ್ಬೇಕಿತ್ತು. ಹೇಳ್ತಿರೋದ್ ಸರಿ ಇದೆ, ಹೇಳೋ ರೀತಿ ಸರಿ ಇಲ್ಲ. ಎಲ್ಲ ಇವನೇ ಬಿಗ್ ಬಾಸ್ ತರ ಆಡ್ತಾವನೇನೋ ಅಂತ ನಮಗೂ ಅನ್ಸುತ್ತೆ. ಅವ್ರು ಎಲ್ಲಾರ ಮುಂದೆ ಹಿಂಗೆ ನಾನೇ ಅನ್ಕೊಂಡೆಲ್ಲ ಓಡಾಡ್ತಿದ್ರು. ನನ್ ಮಕ್ಳ ಬೇಕಿತ್ತು ನಮ್ಗಿದು, ಇದು TRP ಬೇಕಿತ್ತು. ಮಾತಾಡ್ರಿ, ಇನ್ನೂ ಮಾತಾಡ್ರಿ ಅಂತ. ಇಂಥ ಸಿಚುವೇಶನ್ ಇದು ಪಾಸಿಟಿವ್ ಆಗಿ ತಗೋಬೇಕು ಅಂತ ಈ ತರ ವಿಚಾರದಲ್ಲೆಲ್ಲ ಪಾಸಿಟಿವ್ ಆಗಿ ತಗೊಳ್ಳೋದು. ಹಾಯ್ ಎಲ್ರಿಗೂ ನಮಸ್ಕಾರ. ನಿನ್ನೆ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಏನು ಧನ್ರಾಜ್ ಇಂದ ಮೋಸ ಆಗಿದೆ, ಆ ಮಿರರ್ ಅಲ್ಲಿ ನೋಡ್ಕೊಂಡು ಅವರು ಒಂದು ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡಿದ್ದಾರೆ ಅಂತ ಇತ್ತು. ಅದಕ್ಕೋಸ್ಕರ ಈ ಮಿಡ್ ವೀಕ್ ಎಲಿಮಿನೇಷನ್ ಅನ್ನೋದನ್ನೇ ಬಿಗ್ ಬಾಸ್ ಅವರು ಕ್ಯಾನ್ಸಲ್ ಮಾಡಿದ್ದಾರೆ. ಅಲ್ಲ, ಇದು ಧನ್ರಾಜ್ ಪಾಪ ಅಂತ ಅನ್ಸುತ್ತೆ. ಧನ್ರಾಜ್ ತಪ್ಪೇನಿಲ್ಲ. ಇವಾಗ ನೋಡಿ, ಅವನಿಗೇನಾದ್ರೂ ಕಣ್ಣಿಗೆ ಪಟ್ಟಿ ಕೊಟ್ಬಿಟ್ಟು ನೀನ್ ಕಣ್ ಮುಚ್ಕೊಂಡು ಹಿಂಗೆ ಪಟ್ಟಿ ಕಟ್ಕೊಂಡು ಆಡ್ಬೇಕಪ್ಪ ಅಂತ ಹೇಳಿ ಅದ್ರಲ್ಲಿ ಅವನೇನಾದ್ರೂ ನೋಡ್ಕೊಂಡು ಇಲ್ಲ ಹಿಂಗೆ ಎತ್ತಿ ಕೆಳಗಡೆ ಕಾಣಿಸಂಗೆ ಏನಾದ್ರು ನೋಡ್ಕೊಂಡು ಆಡಿದ್ರೆ ಧನ್ರಾಜ್ ತಪ್ಪು ಅಂತ ಹೇಳ್ಬೋದಿತ್ತು. ಬಟ್ ಇದು ಬಿಗ್ ಬಾಸ್ ತಪ್ಪು ಅಂತ ನನ್ಗನ್ಸುತ್ತೆ. ಯಾಕೆ ಅಂತಂದ್ರೆ ಒಂದು ಟಾಸ್ಕ್ ನ ಕೊಡ್ತಾರೆ ಅಂತಂದ್ರೆ ಎಲ್ಲಾ ಕಡೆ ಏನ್ ಪಾಸಿಬಿಲಿಟೀಸ್ ಇದೆ, ಅವ್ರ ಪ್ರೋಸ್ ಕಾನ್ಸ್ ಎಲ್ಲ ನೋಡ್ಬೇಕಾಗತ್ತೆ. ನೋಡ್ಬಿಟ್ಟು ಅವ್ರಿಗೆ ಒಂದು ಟಾಸ್ಕ್ ನ ಕೊಡ್ಬೇಕಾಗುತ್ತೆ. ಅದು ಅವ್ನ್ ತಪ್ಪಲ್ಲ. ಇವಾಗ ಮಂಜಣ್ಣ ಹೇಳಿರೋ ಪ್ರಕಾರ ಅವ್ನ್ ಏನ್ ಹೇಳ್ತಾನೆ, ಎಲ್ಲದಕ್ಕೂ ಏನಾದ್ರು ಅವ್ನು ಇಲ್ದಲ್ಲೇ ಇರೋದನ್ನ ಮಾಡ್ದ ಅಂದ್ರೆ ಗ್ರೇ ಏರಿಯಾ ಅಂತ ಹೇಳ್ತಾರೆ. ಸೊ ಧನ್ರಾಜು ಗ್ರೇ ಏರಿಯಾ ಅಂತ ಅನ್ಕೊಂಡ. ಇವಾಗ ಅವ್ನಿಗೆ ಫಾರ್ ಎಕ್ಸಾಂಪಲ್ ಕಾಣಿಸ್ತೇನೆ ಇಲ್ಲ ಅಲ್ಲಿ ಅಂತ ಇಟ್ಕೊಳ್ಳಿ. ಕಾಣಿಸಿರ್ಲಿಲ್ಲ ಅಂದ್ರೆ ಎಲ್ಲಿಂದ ನೋಡ್ಕೊಂಡು ಆಡ್ತಿದ್ದ ಅವನು? ನೋಡ್ಕೊಂಡು ಆಡ್ತಾನೆ ಇರ್ಲಿಲ್ಲ. ನನ್ ಪ್ರಕಾರ ಇದು ಬಿಗ್ ಬಾಸ್ ತಪ್ಪು ಅಂತ ಹೇಳ್ತೀನಿ. ಬಿಕಾಸ್ ಧನ್ರಾಜ್ ಹಿಂದಿನ ಗೇಮ್ ಅಲ್ಲಿ ನೋಡಿದ್ರೆ ನಾವು ತುಂಬಾ ಚೆನ್ನಾಗಿ ಆಟ ಆಡಿದ್ದಾನೆ. ಸೊ ಅವ್ನಿಗೆ ಕಾಣಿಸಿದ್ರಿಂದ ಅವ್ನು ನೋಡ್ಕೊಂಡು ಆಡಿದ್ದಾನೆ. ಇಲ್ಲ ಅಂದಿದ್ರೆ ಅವ್ನು ಆಡ್ತಿರ್ಲಿಲ್ಲ ಅಂತಾನೆ ಅನ್ಸುತ್ತೆ. ಒಟ್ಟಾರೆ ಧನ್ರಾಜ್ ಕಾರಣ ಇಟ್ಕೊಂಡು ಏನ್ ಅಷ್ಟು ಟಾಸ್ಕ್ಗಳು ಸರಣಿ ಟಾಸ್ಕ್ಗಳನ್ನ ಆಡ್ಸ್ಕೊಂಡ್ ಬಂದಿದ್ರು, ಇದೆಲ್ಲ ವೇಸ್ಟ್ ಆಯ್ತು. ಪಾಪ ಬೇರೆಯವರೆಲ್ಲ ಕಷ್ಟಪಟ್ಟು ಮೈ ಉರ್ಕೊಂಡು ಬೆರಳಿಗೆ ಗಾಯ ಮಾಡ್ಕೊಂಡು ಕಷ್ಟಪಟ್ಟು ಆಟ ಆಡಿ ಪಾಯಿಂಟ್ಸ್ ನ ತಗೊಂಡು ವಿನ್ ಆಗಿ ಇದೆಲ್ಲ ಏನ್ ಯೂಸ್ ಆಯ್ತು? ಬಿಗ್ ಬಾಸ್ ಇವಾಗ ಧನ್ರಾಜ್ ತಪ್ಪು ಮಾಡ್ದ ಅನ್ನೋದಕ್ಕೆ ಇದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಬಟ್ ಅದೇ ಬಿಗ್ ಬಾಸ್ ಅವರು ನೋಡ್ಬೇಕಿತ್ತು, ಅಷ್ಟು ಜನ ಕಂಟೆಸ್ಟೆಂಟ್ಸ್ ಗಳು ಕಷ್ಟಪಟ್ಟು ಆಡಿದ್ದಾರೆ, ಅವರ ಒಂದು ಎಫರ್ಟ್ ವೇಸ್ಟ್ ಆಗಲ್ವಾ? ಇದನ್ನ ನೋಡ್ಬೇಕಿತ್ತು ಬಿಗ್ ಬಾಸ್. ಅದ್ರ ಬದಲಾಗಿ ಪರ್ಯಾಯವಾಗಿ ಬೇರೆ ಏನಾದ್ರೂ ಪ್ಲಾನ್ ಅಥವಾ ಏನಾದ್ರೂ ಮಾಡಿಸ್ಬೋದಿತ್ತು. ಅಥವಾ ರೀಗೇಮ್ ಎಷ್ಟೊಂದ್ ಸರಿ ಮಾಡಿಸಿದ್ದಾರೆ, ಮತ್ತೆ ಅದನ್ನ ಮಾಡಿಸ್ಬೋದಿತ್ತು ಅಂತ ನನ್ಗನ್ಸುತ್ತೆ. ಯಾಕೆ ಅಂತಂದ್ರೆ ಅಷ್ಟು ಜನದ ಎಫರ್ಟ್ ಕಡಿಮೆ ಅಲ್ಲ, ತುಂಬಾನೇ ಫಿಸಿಕಲ್ ಆಗಿ ಅವ್ರು ಗಾಯ ಮಾಡ್ಕೊಂಡು ಆಡಿದ್ದುಂಟು. ಹಾಗಾಗಿ ಇದ್ಯಾಕೋ ಸರಿ ಅಂತ ನನಗನ್ಸ್ಲಿಲ್ಲ. ಇದರಲ್ಲಿ ತ್ರಿವಿಕ್ರಮ್ಗಂತೂ ಬಹಳ ಮೋಸ ಆಯ್ತು. ಪಾಪ ಧನ್ರಾಜ್ ಏನಾದ್ರು ಗೆಲ್ಲಿಲ್ಲ ಅಂದ್ರೆ ತ್ರಿವಿಕ್ರಮ್ ಗೆಲ್ತಿದ್ದ. ಲಾಸ್ಟ್ ಗೇಮ್ ಸರಿಗ್ ಆಡಿಲ್ಲ ಅಂತ ಹೇಳ್ಬಿಟ್ಟು ಅದ್ರಲ್ಲಿ ರೀಗೇಮ್ ಮಾಡಿಸಿದ್ರು. ವಿನ್ ಆಗಿದ್ದಂತಹ ತ್ರಿವಿಕ್ರಮು ಅಲ್ಲೂ ಸೋತ. ಬಟ್ ಅವನಿಗೆ ಇಮ್ಯುನಿಟಿ ಸಿಕ್ತಿತ್ತು, ಬಟ್ ಅವನಿಗೆ ಸ್ವಲ್ಪ ಲಾಸ್ ಆಗಿದೆ ಇದರಿಂದ ಅಂತಾನೆ ಹೇಳ್ಬೋದು. ಬಟ್ ಧನ್ರಾಜ್ ಅಂತೂ ತುಂಬಾ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದ್ದಾನೆ. ನನ್ನಿಂದ ಹಿಂಗಾಯ್ತಲ್ಲ, ಈ ತರ ಒಂದು ಪ್ರಕ್ರಿಯೆನೇ ಹಾಳಾಯ್ತಲ್ಲ ಅಂತ ಹೇಳ್ಬಿಟ್ಟು ಧನ್ರಾಜ್ ಬೇಜಾರಾಗಿದ್ದಾನೆ. ಧನ್ರಾಜಣ್ಣ ಏನು ಬೇಜಾರಾಗ್ಬೇಡಿ, ಅದು ಬಿಗ್ ಬಾಸ್ ಅವ್ರ ತಪ್ಪು. ನೀವು ಚೆನ್ನಾಗ್ ಆಡ್ತಾ ಇದೀರಾ, ಚೆನ್ನಾಗ್ ಆಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ಗನ್ಸುತ್ತೆ ಲಾಸ್ಟ್ ಎಪಿಸೋಡ್ಸ್ಗಳನ್ನೆಲ್ಲ ನೋಡಿದಾಗ ಏನಾದ್ರು ಮಿಸ್ಟೇಕ್ ಆಯ್ತು ಅಂದ್ರೆ ಕ್ಯಾಪ್ಟನ್ ನ ಬ್ಲೇಮ್ ಮಾಡಿದುಂಟು. ಏನು ಹಾವು ಕಡ್ಡಿ ಆಟದಲ್ಲೂ ಕೂಡ ಕ್ಯಾಪ್ಟನ್ ಇಂದ ತಪ್ಪಾಗಿತ್ತು. ಏನಪ್ಪಾ ಅಂತಂದ್ರೆ ಅವರು ರೂಲ್ ಬುಕ್ ನ ನೋಡ್ದಲೆ ಆಟ ಆಡಿಸಿ ಅದು ರೀಗೇಮ್ ಆಯ್ತು. ಸೊ ಈಗ್ಲೂ ಅಷ್ಟೇ ಉಸ್ತುವಾರಿ ಸರಿ ಇಲ್ಲ. ಉಸ್ತುವಾರಿ ನೋಡ್ಬೇಕಿತ್ತು, ಅವ್ರು ನೋಡ್ಕೊಂಡು ಆಟ ಆಡ್ತಿದಾರಾ ಇಲ್ವಾ ಅಂತ ಹೇಳ್ಬಿಟ್ಟು ಹನುಮಂತ್ ಅವ್ರಿಗೆ ಏನಾದ್ರೂ ಬೇರೆ ತರ ಏನಾದ್ರು ಮಾಡಿಸ್ಬೋದಿತ್ತಾ, ಹೇಳ್ಬೋದಿತ್ತಾ ತಪ್ಪಾಗಿದೆ ರಿಗೆ ಮಾಡಿಸಿ ಅಂತ ಹೇಳ್ಬೋದಿತ್ತು. ಬಿಕಾಸ್ ರಿಗೆ ಮಾಡಿಸಿರೋದೇನು ಬಿಗ್ ಬಾಸ್ ಅವರಿಗೆ ಹೊಸದಲ್ಲ, ಮಾಡಿಸ್ಬೋದಿತ್ತು. ಸೊ ಅಷ್ಟು ಪ್ರೊಸೆಸ್, ಅಷ್ಟು ಕಷ್ಟಪಟ್ಟು ಈವನ್ ಬಿಗ್ ಬಾಸ್ ಅವರು ಅಷ್ಟೇ ಎಷ್ಟೆಲ್ಲಾ ಶ್ರಮ ಹಾಕಿದ್ರು ಆ ಪ್ರಾಪರ್ಟಿಗಳನ್ನ ಜೋಡ್ಸೋದಿಕ್ಕೆ, ಆ ಟಾಸ್ಕ್ಗೋಸ್ಕರ ಅವ್ರು ಎಷ್ಟು ಎಫರ್ಟ್ ಹಾಕಿದ್ರು ಅಲ್ವಾ? ಆ ಎಡಿಟಿಂಗ್ ಟೀಮ್ ಅವ್ರಿಗಿರ್ಬೋದು, PCR ಅಲ್ಲಿ ಯಾರ್ಯಾರು ಇರ್ತಾರೆ ಅವರೆಲ್ಲಾನು ಒಂದು ಪ್ರೋಮೋ ಕಟ್ಗಾಗಿರ್ಬೋದು, ಆ ವಿಡಿಯೋ ಎಡಿಟಿಂಗ್ಗಳಿಗಾಗಿರ್ಬೋದು, ಎಷ್ಟು ಎಫರ್ಟ್ ಹಾಕಿರ್ತಾರೆ. ಸೊ ಇಷ್ಟೆಲ್ಲಾ ಎಫರ್ಟ್ಸ್ ಒಳ್ಳೆ ನೀರಲ್ಲಿ ಹೋಮ ಮಾಡ್ದಂಗೆ, ಒಳ್ಳೆ ಹುಣ್ಸಿನ ಕೇಸ್ದಂಗೆ ಆಗೋಯ್ತಲ್ಲ ಅಂತ ಹೇಳ್ಬಿಟ್ಟು ಬೇಜಾರಾಗುತ್ತೆ. ಎನಿವೆ, ಬಿಗ್ ಬಾಸ್ ಅವ್ರು ಏನ್ ಮಾಡಿದಾರೋ, ಬಿಗ್ ಬಾಸ್ ಇಸ್ ಅ ಬಾಸ್, ಅವ್ರು ಏನ್ ಮಾಡ್ತಾರೋ ಅದೇ ಫೈನಲ್ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಇದೊಂದು ಯಾಕೋ ನನ್ಗೆ ನಿನ್ನೆ ಎಪಿಸೋಡ್ ಅಲ್ಲಿ ಇಷ್ಟ ಆಗ್ಲಿಲ್ಲ. ಪಾಪ ಕಣ್ರಿ, ಧನ್ರಾಜ್ ಫುಲ್ ಫೀಲಿಂಗ್ ಅಲ್ಲಿ ಇರ್ತಾನೆ. ಹೋಗ್ಬಿಟ್ಟು ನಮ್ ಹನುಮಂತ ದೋಸ್ತ ಹೋಗ್ಬಿಟ್ಟು ಸ್ವಲ್ಪ ಸಮಾಧಾನ ಮಾಡ್ತಾನೆ. ಎಷ್ಟ್ ಜನ ತಪ್ಪು ಮಾಡಿಲ್ಲ, ಇಲ್ಲಿ ಯಾರು ಸಾಚ ಅಲ್ಲ ಅಂತ ಬೇರೆ ತ್ರಿವಿಕ್ರಮ್ ಕೂಡ ಸಮಾಧಾನ ಮಾಡ್ಬೇಕಾದ್ರೆ ಹೇಳ್ತಾರೆ. ಹೌದು, ಸಾಚ ಅಲ್ಲ, ಎಲ್ರಿಂದನೂ ಒಂದಲ್ಲ ಒಂದ್ ತಪ್ಪಾಗಿದೆ, ಅದನ್ನ ತಿದ್ಕೊಂಡು ಹೋಗ್ಬೇಕು. ಇನ್ನೊಂದ್ ವೀಕ್ ಇದೆ, ಎಲ್ರು ಚೆನ್ನಾಗ್ ಆಡ್ರಿ ಅಂತ ಹೇಳ್ತೀನಿ. ಸೊ ನೋಡ್ಬೇಕು, ಡಬಲ್ ಎಲಿಮಿನೇಷನ್ ಆಗುತ್ತೆ ಅಂತ ಹೇಳಿದಾರೆ. ಅದು ಇವತ್ತಾಗುತ್ತಾ ಇಲ್ಲ ನಾಳೆ ಕಿಚ್ಚನ ಪಂಚಾಯತಿಲ್ ಆಗುತ್ತಾ, ಏನಾಗುತ್ತೆ ಅಂತ ಗೊತ್ತಿಲ್ಲ, ನಾವು ನೋಡ್ಬೇಕು. ಅದನ್ನ ಬಿಟ್ರೆ ಇಡೀ ಬಿಗ್ ಬಾಸ್ ನಿನ್ನೆ ಏನಾದ್ರೂ ಇರುತ್ತೆ ಟಾಸ್ಕ್ಗಳನ್ನ ಆಡಿಸ್ತಾರೆ, ಏನಾದ್ರೂ ಮಾಡ್ಬೋದು, ಸ್ಪೆಷಲ್ ಏನಾದ್ರೂ ಸಿಗುತ್ತೆ ಕಂಟೆಂಟ್ ಅಂತ ನಾವು ಯೋಚನೆ ಮಾಡ್ತಿದ್ರೆ ಏನಿಲ್ಲ ಗುರು, ಬರೀ ನಾಮಿನೇಷನ್ ಪ್ರಕ್ರಿಯೆನೇ 1 hour ಮಾಡಿಬಿಟ್ಟಿದ್ದಾರೆ. ಅದ್ರಲ್ಲೂ ರಜತ್ ಮಂಜಣ್ಣದು ಒಳ್ಳೆ ನೆಕ್ ಟು ನೆಕ್ ಫೈಟ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ನಾಮಿನೇಟ್ ಮಾಡ್ಬೇಕು ಅಂತ ಹೇಳಿರ್ತಾರೆ, 3 ಜನನ ನಾಮಿನೇಟ್ ಮಾಡ್ಬೇಕು, ಮಾಡಿ ಅವ್ರು ಯಾಕೆ ಅರ್ಹರಲ್ಲ ಫಿನಾಲೆಗೆ ಬರೋದಕ್ಕೆ ಅಂತ ಹೇಳ್ಬಿಟ್ಟು, ಅಥವಾ ಅವರು ವಿನ್ ಆಗ್ಬಾರ್ದು ಅನ್ನೋದಕ್ಕೆ ಏನ್ ಕಾರಣ ಅಂತ ಹೇಳ್ಬಿಟ್ಟು ಹೇಳಿದಾಗ 3 ಜನರ ಫೋಟೋಗಳನ್ನ ತಗೊಂಡು ಯಾಕೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕಾರಣವನ್ನ ಕೊಟ್ಟು ನಾಮಿನೇಟ್ ಮಾಡ್ಬೇಕಾಗಿರುತ್ತೆ. ಅದನ್ನ ಒಬ್ರು ಎಕ್ಸ್ಪರ್ಟ್ ಇರ್ತಾರೆ, ಬಾಯಲ್ಲಿ ಪೆಟ್ರೋಲ್ ತುಂಬಿಕೊಂಡು ಬೆಂಕಿಯನ್ನ ಹಾಕಿ
ಅಲ್ಲಿ ಏನು ಫೋಟೋಸ್ ಎಲ್ಲ ಬರ್ನ್ ಆಗುತ್ತೆ. ಈ ರೀತಿಯಾದಂತಹ ಒಂದು ಪ್ರೊಸೆಸ್ ನ ಬಿಗ್ ಬಾಸ್ ಅವರು ಮಾಡ್ತಾರೆ. ಇದು ಮಾಡ್ಬೇಕಾದ್ರೆ ಎಲ್ಲಾರು ಅವ್ರವ್ರಿಗೆ ಯಾರು ವೀಕ್ ಅನ್ಸ್ತಾರೆ, ಇಲ್ಲ ಚೆನ್ನಾಗಿ ಆಡ್ತಿಲ್ಲ ಅನ್ಸ್ತಾರೆ, ಎಲ್ಲಾರನ್ನೂ ತಗೊಂಡು ಒಬ್ರೊಬ್ರು ಮೂರ್ ಜನ ತಗೊಂಡು ಅಲ್ಲಿ ನಾಮಿನೇಟ್ ಮಾಡ್ತಾರೆ. ಅದ್ರಲ್ಲಿ ನಮ್ ಮಂಜಣ್ಣ ಒಂದೊಂದ್ಸರಿ ಹೆಂಗೆ ಅನ್ಸುತ್ತೆ ಅಂತಂದ್ರೆ ನಮ್ಗೆ ಕಿವಿ ಕೊಟ್ಟು ಕೇಳ್ಬೇಕಾಗುತ್ತೆ, ಏನ್ ಹೇಳ್ತಿದ್ದಾರೆ ಮಂಜಣ್ಣ ಅನ್ನಂಗೆ. ಅವರಲ್ಲಿ ಪಾಯಿಂಟ್ಸ್ ಇರುತ್ತೆ, ಬಟ್ ಯಾವ ಟೈಮಿಗೆ ಆ ಪಾಯಿಂಟ್ ನ ಹಾಕ್ಬೇಕು, ಹೆಂಗ್ ಮಾತಾಡ್ಬೇಕು ಅನ್ನೋ ಆ ಒಂದು ರೀತಿ ಅವ್ರಿಗೆ ಗೊತ್ತಿಲ್ಲ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದ್ ಗೊತ್ತಿತ್ತು ಅಂತ ಅಂದ್ರೆ ಮಂಜಣ್ಣನ ಪಾಯಿಂಟ್ಸ್ ವ್ಯಾಲಿಡ್ ಅಂತ ಅನ್ಸುತ್ತೆ. ಅವ್ರು ಸುಮ್ನೆ ಅದು ಇದು ಎಲ್ಲ ಮಿಕ್ಸ್ ಮಾಡಿ ಹೇಳ್ಬಿಡ್ತಾರೆ. ಅವರು ಎಷ್ಟೊಂದ್ ಜನ ನಾಮಿನೇಟ್ ಮಾಡ್ತಾರೆ. ಇದ್ರಲ್ಲಿ ತುಂಬಾ ಇಂಟ್ರೆಸ್ಟಿಂಗು ತಿಂದಾಕಿದ್ದು ಅಂತ ಅಂದ್ರೆ ರಜತ್ ಮತ್ತೆ ಮಂಜಣ್ಣ ಅವರ ಒಂದು ನಾಮಿನೇಷನ್. ರಜತ್ ಅವರು ಮಂಜಣ್ಣನ ನಾಮಿನೇಟ್ ಮಾಡ್ತಾರೆ. ತಗೋ ಅಲ್ಲಿಂದ ಶುರು ಧಗ ಅಂತಾನೆ ಹೇಳ್ಬೋದು. ರಜತ್ ಪಾಯಿಂಟ್ ಆಗ್ತಾ ಹೋಗ್ತಾನೆ, ಅದಕ್ಕೆ ಮಂಜಣ್ಣ ಹೇಳ್ತಾ ಹೋಗ್ತಾನೆ, ಇಲ್ಲ ನಾನು ಕರೆಕ್ಟಾಗಿ ಆಡಿದ್ದೀನಿ, ನಾನು ಡೇ 1 ಇಂದನೂ ಚೆನ್ನಾಗಿ ಆಡಿದ್ದೀನಿ, 50 ದಿನಕ್ಕೆ ಬಂದು ನೀನು ಹಿಂಗೆಲ್ಲ ಹಂಗೆ ಅಂತ ಹೇಳ್ಬೇಕಾದ್ರೆ ರಜತ್ ಹೇಳ್ತಾನೆ, 50 ದಿನದಿಂದ ಬಂದಿದ್ದೀನಿ ನಾನು, ಆದ್ರೆ ಅದಾದ್ಮೇಲೆ ನೀನ್ ಒಂದೇ ಸರಿ ಕ್ಯಾಪ್ಟನ್ ಆಗಕ್ ಬಿಟ್ಟಿರೋದು, ಅದಾದ್ಮೇಲೆ ಒಂದ್ ಸರಿ ಏನಾದ್ರೂ ಕ್ಯಾಪ್ಟನ್ ಹಾಕಕ್ ಬಿಟ್ಟಿಲ್ಲ, ಅದು ನನ್ ತಾಕತ್ತು ಅಂತ ತೊಡೆ ತಟ್ಟಿ ಎಲ್ಲ ರಜತ್ ಹೇಳ್ತಾನೆ. ಅಲ್ಲಾದ್ರೂ ಮಂಜಣ್ಣನ ಕ್ಯಾಪ್ಟನ್ ಆಗಕ್ ಬಿಟ್ಟಿಲ್ಲ, ಇವನು 50 ವಾರಗಳ ಆಗಿ ಬಂದ ಮೇಲೆ ಇವನ್ ತಾಕತ್ತೇನು? ಇವನು ಒಂದೇ ಸರಿ ತಾನೇ ಕ್ಯಾಪ್ಟನ್ ಆಗಿರೋದು. ಇವನು ಸರಿ 7 ವಾರ ಅಂತ ಅವ್ನು ಇದ್ದಿದ್ದು 7 ವಾರ ಅಂತ ಇದ್ರೆ 7 ವಾರದಲ್ಲೂ ಅವ್ನ್ ತಾಕತ್ತಿದ್ರೆ ಅವ್ನ್ ಕ್ಯಾಪ್ಟನ್ ಆಗ್ಬೇಕಿತ್ತು, ಯಾಕಾಗ್ಲಿಲ್ಲ? ಇವಾಗ ಒಬ್ರನ್ನ ಕ್ಯಾಪ್ಟನ್ ಆಗಕ್ ಬಿಡ್ಲಿಲ್ಲ ಅನ್ನೋದೇ ಅವ್ನ್ ತಾಕತ್ತಾದ್ರೆ ಅವನು ಕ್ಯಾಪ್ಟನ್ ಆಗಿ ತೋರ್ಸ್ಬೇಕಿತ್ತು. ಅದು ರಜತ್ನ ತಾಕತ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ತೊಡೆ ತಟ್ಟಿ ಎಲ್ಲ ಹೇಳ್ತಾರೆ. ಮಂಜಣ್ಣ ಅವರ ವ್ಯಕ್ತಿತ್ವದ ಬಗ್ಗೆ ಮಾತಾಡ್ತಾರೆ. ನೀವ್ ಹಂಗೆ ಒಬ್ರ ಬಗ್ಗೆ ಹೋಗ್ಬಿಟ್ಟು ಇನ್ನೊಬ್ರ ಹತ್ರ ಹೇಳ್ತೀರಾ, ಫ್ರೆಂಡ್ಸ್ ಅಂತ ಅಂತೀರಾ, ಅವ್ರೇನಾದ್ರು ಮಾತಾಡಿ ತಗೊಂಡೋಗಿ ಇನ್ನೊಂದ್ ಕಡೆ ಇಕ್ತೀರಾ ಅಂತ ಹೇಳ್ಬಿಟ್ಟು. ಹೌದು, ಮಂಜಣ್ಣ ಫೇಮಸ್ ಆಗಿರೋದೇ ಅದಕ್ಕೆ ಅಂತಾನೆ ಹೇಳ್ತೀನಿ. ಅಂಡ್ ರಜತ್, ಹೌದು, ನೀವ್ ಯಾವತ್ತೂನು ಮಂಜಣ್ಣ ಅವ್ರ ಹತ್ರ ಹೋಗ್ಬಿಟ್ಟು ಬೇರೆ ವಿಷಯ ಮಾತಾಡಿಲ್ವಾ? ಇಲ್ಲ ಮಂಜಣ್ಣನ ವಿಷಯ ತಗೊಂಡ್ಬಂದು ನಿಮ್ ಫ್ರೆಂಡ್ಸ್ ಎಕ್ಸಾಂಪಲ್ ತ್ರಿವಿಕ್ರಮ್ ಮತ್ತೆ ಭವ್ಯನ್ ಜೊತೆ ಯಾವತ್ತು ಮಾತಾಡಿಲ್ವಾ? ಬಿಗ್ ಬಾಸ್ ಮನೇಲಿ ಇದೆಲ್ಲ ಆಗೋದು ಕಾಮನ್. ಬಟ್ ಒಳ್ಳೆ ವಿಚಾರಗಳನ್ನ ಶೇರ್ ಮಾಡ್ಬೇಕು, ಕೆಟ್ಟ ವಿಚಾರಗಳನ್ನೆಲ್ಲ. ಸೊ ನೀವು ಒಂದಷ್ಟು ಹೇಳಿದ್ದುಂಟು, ಅವರು ಒಂದಷ್ಟು ಮಂಜಣ್ಣ ಅವರು ಒಂದ್ ಕೈ ಜಾಸ್ತಿ ಅಂತಾನೆ ಹೇಳ್ಬೋದು ಹೇಳಿದ್ದಾರೆ. ಸೊ ವ್ಯಕ್ತಿತ್ವ ಅಂತ ಬಂದಾಗ ಓಕೆ, ಅವ್ನು ಹೇಳ್ತಾನೆ ಅಂತ ನೀವು ಅದೇ ರೀತಿ ಹೇಳೋದು, ಅದು ಅವ್ರ ವ್ಯಕ್ತಿತ್ವ ತೋರಿಸುತ್ತೆ, ಇದು ನಿಮ್ ವ್ಯಕ್ತಿತ್ವ ತೋರಿಸುತ್ತೆ. ಅವ್ರಿಗೂ ನಿಮ್ಗೂ ಏನ್ ಡಿಫ್ರೆನ್ಸ್ ಬಂತು? ಇಬ್ರದ್ದು ಸೇಮ್ ಆಗೋಗ್ಬಿಡುತ್ತೆ. ಅವ್ರು ಹೇಳ್ತಾರೆ ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಅಂತ ಅಂದ್ರೆ ವ್ಯಕ್ತಿತ್ವ ಇಬ್ರದ್ದು ಈಕ್ವಲ್ ಅಂತ ಆಗೋಗುತ್ತೆ. ರಜತ್ ಹೇಳ್ತಾರೆ, ನೀವು ಬೇರೆಯವ್ರ ಹತ್ರ ಎಲ್ಲ ಹುಲಿ ತರ ಇರ್ತೀರಾ, ಯಾರ ಹತ್ರ ಇಲಿ ತರ ಇರ್ತೀರಾ ಅಂತ ಗೊತ್ತು ಅಂತ ಹೇಳ್ಬಿಟ್ಟು. ಎಲ್ಲಾರು ಗುರು ಮಂಜಣ್ಣ ಬಂತು ಅಂತ ಅಂದ್ರೆ ತಗೋ ಗೌತಮಿ ಬಗ್ಗೆ ಮಾತಾಡೋದು, ಇಂಡೈರೆಕ್ಟ್ ಆಗಿ ಗೌತಮಿ ಬಂದ್ಲು ಅಂತ ಅಂದ್ರೆ ಇಂಡೈರೆಕ್ಟ್ ಆಗಿ ಮಂಜಣ್ಣನ ಬಗ್ಗೆ ಮಾತಾಡೋದು. ಅದ್ ನಮಗೆ ಅವ್ರಿಗೂ ಅಲ್ಲಿ ಗೊತ್ತಾಗ್ತಿದೆ ಕ್ಲಿಯರ್ ಆಗಿ. ಓಕೆ, ಇಲಿ ಅಂತ ಅಂದ್ರೆ ಇಲಿ ಆಗ್ಬಿಡ್ತೀರ ಒಬ್ರ ಹತ್ರ ಅಂತ ಅಂದ್ರೆ ಅದು ಯಾರ ಹತ್ರ? ಗೌತಮಿ ಹತ್ರ ಅಂತ ಅವ್ರಿಗೂ ಗೊತ್ತು, ನೋಡೋಂತಹ ವೀಕ್ಷಕರಿಗೂ ಗೊತ್ತಿರುತ್ತೆ. ಹಾಗಾಗಿ ಯಾರ ಹತ್ರ ಇಲಿ ಆಗಿದ್ದೆ ಹೇಳು ಅಂತ ಹೇಳ್ಬಿಟ್ಟು ಮಂಜಣ್ಣ ಹೇಳ್ತಾರೆ. ನಮಗೆ ಗೊತ್ತು ಯಾರ ಹತ್ರ ಇಲಿ ಆಗಿದ್ರಿ ಅಂತ ಹೇಳ್ಬಿಟ್ಟು, ಎಲ್ಲಾರ ಹತ್ರನು ಎಗ್ರಾಡ್ತೀರಾ, ಹೋಗ್ಬಿಟ್ಟು ಹಿಂಗ್ ಕೈ ಕಟ್ಕೊಂಡು ಹಿಂಗ್ ನಿಲ್ತೀರಾ ಅಂತ ಹೇಳ್ಬಿಟ್ಟು ರಜತ್ ಹೇಳ್ತಾರೆ. ಸೊ ಮಂಜಣ್ಣ ಅಲ್ಲಿ ಸ್ವಲ್ಪ ತಪ್ಪು ಮಾಡ್ದ ಅಂತ ಅನ್ಸುತ್ತೆ ನನ್ಗೆ. ಯಾಕೆ ಅಂತಂದ್ರೆ ಹೌದು, ನಾನು ಒಬ್ರ ಹತ್ರ ಕೈ ಕಟ್ತಿದ್ದೀನಿ ಅಂತ ಅಂದ್ರೆ ಅವರು ತಾಯಿ ತರ ಇರ್ತಾರೆ, ಅಕ್ಕ ತರ ಇರ್ತಾರೆ, ತಂಗಿ ತರ ಇರ್ತಾರೆ, ಈ ತರ ಎಲ್ಲ ಹೇಳ್ತಾರೆ. ಸೊ ರಜತಿಗೆ ಮೊದ್ಲೇ ಒಂದ್ ಪಾಯಿಂಟ್ ಸಿಕ್ಕಿದ್ರೆ ಸಾಕಲ್ಲ, ಅಷ್ಟು ಸಾಕು ಅವನಿಗೆ ಮಾತಾಡೋದಕ್ಕೆ, ಅಷ್ಟು ಸಾಕು. ಮಂಜಣ್ಣ ಒಳ್ಳೊಳ್ಳೆ ಪಾಯಿಂಟ್ಸ್ ನ ಎತ್ಕೊಟ್ಬಿಡ್ತಾರೆ ಅವನಿಗೆ. ಹೌದಪ್ಪ, ನಿನ್ಗೆ ಒಬ್ರೇ ಮಾತ್ರ ನಿನ್ಗೆ ಅವ್ರ ತಾಯಿ ತರ ಕಾಣಿಸ್ತಾರೆ, ತಂಗಿ ತರ ಕಾಣಿಸ್ತಾರೆ, ಅಕ್ಕನ ತರ ಕಾಣಿಸ್ತಾರೆ. ಉಳ್ದಿದ್ ಯಾವ ಹೆಣ್ಮಕ್ಳು ನಿಮ್ಗೆ ಅಕ್ಕ ತಂಗಿದಿರ್ತಾರ, ತಾಯಿದಿರ್ತಾರ ಕಾಣಲ್ಲ. ಅವ್ರಿಗೆ ಮಾತ್ರ ನೀವು ಹೋಗ್ಬಿಟ್ಟು ಕತ್ತಿ ಕೈ ಹಾಕ್ಬೋದು, ತಳ್ಬೋದು, ನೀವೆಲ್ಲಾ ಮಾಡ್ಬೋದು. ಇದು ಸರಿನಾ? ಇವಾಗೆಲ್ಲ ಹೋಗಿದ್ರು ಅಕ್ಕ, ಇವಾಗೆಲ್ಲ ಹೋಗಿದ್ರು ತಾಯಿ ಅಂತ ಕೇಳ್ತಾರೆ. ಮಂಜಣ್ಣ ಅವ್ರ ಹತ್ರ ಮಾತಿರಲ್ಲ. ಒಟ್ಟಾರೆ ರಜತ್ ಮಾತ್ರ ತಿಂದಾಕ್ಬಿಡ್ತಾನೆ. ಕೆಲವೊಂದು ವ್ಯಾಲಿಡ್ ಪಾಯಿಂಟ್ಸ್ ಇದೆ ಅವನಲ್ಲೂ ಕೂಡ, ಮಂಜಣ್ಣನಲ್ಲೂ ವ್ಯಾಲಿಡ್ ಪಾಯಿಂಟ್ಸ್ ಇದೆ. ಬಟ್ ಮಂಜಣ್ಣ ಹೇಳೋ ರೀತಿ ಸರಿ ಇಲ್ಲ, ಅವ್ರು ಹೇಳ್ತಿರೋದು ಸರಿ ಇದೆ, ಹೇಳೋ ರೀತಿ ಸರಿ ಇಲ್ಲ. ಅಂಡ್ ರಜತ್ ಕೂಡ ಅಷ್ಟೇ, ಕೆಲವೊಮ್ಮೆ ಹೆಂಗೆ ಅಂತ ಅಂದ್ರೆ ನನ್ನಿಂದನೇ ಬಿಗ್ ಬಾಸ್ ನಡೀತಿರೋದು ಅನ್ನೋ ರೇಂಜಿಗೆ ಅವರು ಮಾತಾಡ್ತಾರೆ. ಬಿಕಾಸ್ ನಾನೇ ನಿಮ್ಗೆ ಕ್ಯಾಪ್ಟನ್ ಆಗಕ್ ಬಿಟ್ಟಿಲ್ಲ, ಈ ರೇಂಜಿಗೆ ಹೇಳ್ಬೇಕಾದ್ರೆ ನಮ್ಗನ್ಸ್ಬಿಡುತ್ತೆ ಎಲ್ಲ ಇವನೇ ಬಿಗ್ ಬಾಸ್ ತರ ಆಡ್ತಾವನೇನೋ ಅಂತ ನಮಗೂ ಅನ್ಸುತ್ತೆ. ಬಟ್ ಮಂಜಣ್ಣನ ತುಂಬಾ ಡಾಮಿನೇಟ್ ಮಾಡಿದ ರಜತ್ ಅಂತ ಅನ್ಸುತ್ತೆ. ಸೊ ಅವ್ನ ವಾಯ್ಸ್ ರೈಸ್ ಆಗೋಗ್ಬಿಡುತ್ತೆ, ಅವ್ನ್ ಎಲ್ಲೂ ಬಿಟ್ಕೊಡೋದಿಲ್ಲ. ಅವ್ನ್ ಪಾಯಿಂಟ್ ಸಿಕ್ತು ಅಂತಂದ್ರೆ ಸಾಕು, ಎಳ್ದಾಗ್ಬಿಡ್ತಾನೆ ಅದನ್ನೇ ಇಟ್ಕೊಂಡು. ಹಾಗಾಗಿ ಮಂಜಣ್ಣ ಸ್ವಲ್ಪ ಸೈಲೆಂಟ್ ಆದ್ರು. ರಜತ್ ನ ಪರ್ಸನಾಲಿಟಿ ನೋಡ್ತಿದ್ರೆ ನಮ್ಗೆ ಲಾಸ್ಟ್ ಸೀಸನ್ ಅಲ್ಲಿ ವಿನಯ್ ಅವ್ರು ಇದ್ರಲ್ವಾ, ಅವ್ರಿಗೆ ಹೋಲಿಕೆ ಆಗುತ್ತೆ ಅಂತ ಅನ್ಸುತ್ತೆ. ಅವರು ಅಷ್ಟೇ ಬೇಜಾನ್ ಕೂಗಾಡ್ತಿದ್ರು, ಅರ್ಚಾಡ್ತಿದ್ರು, ಕೀರಾಡ್ತಿದ್ರು, ಅವ್ರು ಎಲ್ಲಾರ ಮುಂದೆ ಹಿಂಗೆ ನಾನೇ ಅನ್ಕೊಂಡೆಲ್ಲ ಓಡಾಡ್ತಿದ್ರು. ಬಟ್ ಈ ಸೀಸನ್ ಅಲ್ಲಿ ರಜತ್ ಅವ್ರು ಹಿಂಗೆಲ್ಲ ಮಾಡ್ತಿದ್ದಾರೆ. ಆ ಸೀಸನ್ ಅಲ್ಲಿ ಅವರು ಅಷ್ಟೆಲ್ಲಾ ಮಾಡಿದ್ರು ಕೂಡ ಇವನ್ ಸೆಕೆಂಡ್ ಬರಕ್ ಆಗ್ಲಿಲ್ಲ. ರಜತ್ ಅವ್ರದ್ದು ಎಲ್ಲೋ ಮಿಸ್ ಹೊಡಿದಿದೆ ಅಂತ ನನ್ಗನ್ಸುತ್ತೆ. ಅವರು ಬರ್ತಾರಾ ಇಲ್ವಾ ಗೊತ್ತಿಲ್ಲ, ವೇದಿಕೆ ಮೇಲೆ ರನ್ನರ್ ಅಪ್ ಆಗ್ತಾರೋ ವಿನ್ನರ್ ಆಗ್ತಾರೋ, ಯಾಕೋ ಅದು ಸ್ವಲ್ಪ ಹಿಂದೆ ಹೋಗ್ತಾರೆ ಆ ವಿನ್ನಿಂಗ್ ಇಂದ ಅಂತ ಅನ್ಸ್ತಿದೆ. ಅಂಡ್ ಇನ್ನೊಂದು ನೋಡ್ಬೋದು, ಏನು ಬೆಂಕಿ ಟಾಸ್ಕ್ ಕೊಟ್ಟಿರ್ತಾರೆ ಹಚ್ಚೋದನ್ನ ಫೋಟೋಗೆ, ಅದರಲ್ಲಿ ಮೋಕ್ಷಿತಾ, ಗೌತಮಿ ಅಂಡ್ ತ್ರಿವಿಕ್ರಮ್ ಏನೋ ಇರ್ತಾರೆ ಅಂತ ಅನ್ಸುತ್ತೆ. ಅದು ಉರಿಬೇಕಾದ್ರೆ
ಅದು ಬೆಂಕಿ ಹಾಕ್ತಾರೆ. ಅವಾಗ ಬೆಂಕಿ ಹಾಕಿದಾಗ ಇಬ್ರು ಫೋಟೋ, ಏನು ಮೋಕ್ಷಿತಾ ಮತ್ತೆ ಇನ್ನೊಬ್ರು ಫೋಟೋ ಕೆಳಗಡೆ ಬಿದ್ರೆ ಗೌತಮಿ ಅವರ ಒಂದು ಫೋಟೋ ಆ ಸರ್ಕಲ್ ಬೆಂಕಿ ಹಚ್ಚಿರ್ತಾರಲ್ಲ ಆ ಸರ್ಕಲ್ ಇಂದ ಹೊರಗಡೆ ಬೀಳುತ್ತೆ. ಸೊ ನಮಗೆ ಬಂದಿರೋ ನ್ಯೂಸ್ ಪ್ರಕಾರ ಏನಪ್ಪಾ ಅಂತ ಅಂದ್ರೆ ಗೌತಮಿ ಅವರು ಹೋಗ್ಬೋದು, ಇನ್ನು ಡಬಲ್ ಎಲಿಮಿನೇಷನ್ ಹೇಳಿದ್ದಾರೆ, ಅದರಲ್ಲಿ ಒಂದು ಗೌತಮಿ ಅವ್ರು ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಕೆಲವೊಂದು ಮೂಲಗಳಿಂದ ನಮ್ಗೆ ತಿಳಿದು ಬಂದಿದೆ. ಸೊ ಅದನ್ನ ನೋಡ್ಕೊಂಡಾಗ ಅಂಡ್ ಆ ರಿಂಗ್ ಇಂದ ಹೊರಗಡೆ ಹೋದಾಗ ಎಲ್ಲೋ ನಮಗ್ ಸಿಂಕ್ ಆಯ್ತು, ಓಕೆ ಇಳೋಗ್ತಾಳೆ ಅನ್ಸುತ್ತೆ ನೋಡಿ, ಅದಕ್ಕೆ ಹೆಂಗ್ ಹೋಯ್ತು ಅಂತ ಹೇಳ್ಬಿಟ್ಟು. ಸೊ ಇವೆಲ್ಲ ಸ್ವಲ್ಪ ಕೋಇನ್ಸಿಡೆನ್ಸ್ ಅಂತ ಹೇಳ್ತಾರಲ್ಲ ಆ ತರ ಅಷ್ಟೇ. ಪ್ರಾಬಬ್ಲಿ ಹೋದ್ರು ಹೋಗ್ಬೋದು, ಹೋಗ್ದಲ್ಲೇನೂ ಇರ್ಬೋದು, ಅದನ್ನೇ ಹೇಳಕ್ಕಾಗಲ್ಲ. ಸ್ವಲ್ಪ ನಾವು ಹೊರಗಡೆ ಏನ್ ನಡೀತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡಿರ್ತೀವಲ್ಲ ಎಲ್ಲಾರು ಕೂಡ, ಹಂಗಾಗಿ ಅದಕ್ಕೂ ಇದಕ್ಕೂ ಸಿಂಕ್ ಮಾಡಿದಾಗ ಆತರ ನನ್ಗೆಲ್ಲೋ ಅನ್ಸ್ತು ಅಷ್ಟೇ. ಇದರಲ್ಲಿ ಸರ್ಪ್ರೈಸಿಂಗ್ ಫ್ಯಾಕ್ಟರ್ ಅಂತ ಅಂದ್ರೆ ಮಂಜಣ್ಣ ಗೌತಮಿನ ನಾಮಿನೇಟ್ ಮಾಡ್ತಾನೆ. ಇವರು ಯಪ್ಪ ಯಾರಾದ್ರೂ ಅನ್ಕೊಂಡಿದ್ವಾ ಮಾಡ್ತಾನೆ ಅಂತ ಹೇಳ್ಬಿಟ್ಟು, ಇಲ್ಲ ಮಂಜಣ್ಣ ಬಂದ ಅಂತ ಅಂದ್ರೆ ಗೌತಮಿ ಸೇಫು, ಗೌತಮಿ ಬಂದ್ಲು ಅಂತ ಅಂದ್ರೆ ಮಂಜಣ್ಣ ಸೇಫು ಅಂತ ಅನ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ನಮ್ಗೆ ಸರ್ಪ್ರೈಸು, ಗುರು ಮಂಜಣ್ಣ ಗೌತಮಿನ ನಾಮಿನೇಟ್ ಮಾಡ್ತಿದ್ದಾನ. ಓ ಮೈ ಗಾಡ್. ಆದ್ರೂ ಅವ್ನು ಕೊಡೋ ರೀಸನ್ ಹೆಂಗಿತ್ತು ಅಂತ ಅಂದ್ರೆ ಅವ್ರದ್ದು ತುಂಬಾ ಒಳ್ಳೆತನ ಇದೆ, ಆ ಒಳ್ಳೆತನನೇ ಎಲ್ಲೋ ವೀಕ್ನೆಸ್ ಅಂತ ಆಯ್ತಾನು. ಅಬ್ಬಾ ಮಂಜಣ್ಣ ನೀವು ಅವ್ರನ್ನ ಬೈತಿರೋ ಹೊಗಳುತ್ತಿರೋ ಒಂದೂ ಗೊತ್ತಾಗಲ್ಲ, ನಿಜವಾಗ್ಲೂ ಹೇಳ್ತೀನಿ. ಬಟ್ ಅದಕ್ಕೂ ಅಷ್ಟೇ ಗೌತಮಿ ಅವರು ಅಷ್ಟೇ ರೆಸ್ಪಾಂಡ್ ಮಾಡೋದು ಅಷ್ಟೇ, ಎಷ್ಟು ಸಾಫ್ಟ್ ಆಗಿ ಅಂತಂದ್ರೆ ಬೇರೆಯವ್ರಾಗಿದ್ರೆ ನಾನು ಹಂಗಲ್ಲ, ನಾನು ಇರೋದೇ ಹಿಂಗೆ ಅಂತ ಹೇಳೋರು ಮಂಜಣ್ಣನ ಹತ್ರ ಇಲ್ಲ ನಾನು ಹಂಗಿದ್ದೀನಿ ಅಷ್ಟೇ, ಸರಿ ಇಷ್ಟೇ. ಅವ್ರಿಬ್ರು ಜಾಸ್ತಿ ಫೈಟಿಂಗೇ ಬರಲ್ಲ. ಇವನ್ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಸರ್ಪ್ರೈಸು, ತ್ರಿವಿಕ್ರಮ್ ಅವರು ಭವ್ಯನ ಸೆಲೆಕ್ಟ್ ಮಾಡ್ತಾರೆ. ಇವರು ನಾವೆಲ್ಲ ಅನ್ಕೊಂಡೇ ಇರ್ಲಿಲ್ಲ ಇವ್ರು ನಾಮಿನೇಷನ್ಗೆ ಇವ್ರನ್ನ ತಗೊಳ್ತಾರೆ ಅಂತ. ಯಾಕೆ ಅಂತಂದ್ರೆ ಅವ್ರವ್ರ ಫ್ರೆಂಡ್ಸ್ ಆಗಿರೋದ್ರಿಂದ ಓಕೆ ತ್ರಿವಿಕ್ರಮ್ ಅಂತಂದ್ರೆ ಭವ್ಯ ಸೇಫ್ ಆಗ್ತಾಳೆ, ಅವಳನ್ನ ಎಲ್ಲಿಗೂ ತಗೊಳ್ಳೋದೇ. ಇವಾಗ ಒಂದು ಟಾಸ್ಕ್ ಅಂತ ಬಂದ್ರೆ ತ್ರಿವಿಕ್ರಮ್ ಭವ್ಯನ್ ಕರ್ಕೊಳ್ತಾನೆ, ಭವ್ಯ ತ್ರಿವಿಕ್ರಮ್ ಕರ್ಕೊಳ್ತಾಳೆ, ಇಲ್ಲ ಮಂಜಣ್ಣ ಗೌತಮಿನ್ ಕರ್ಕೊಳ್ತಾಳೆ, ಗೌತಮಿ ಮಂಜಣ್ಣನ್ ಕರ್ಕೊತಾಳೆ. ಈ ತರ ಎಲ್ಲ ಅನ್ಕೊಂಡಿದ್ವಿ. ಬಟ್ ಇಲ್ಲಿ ಎಲ್ಲ ಉಲ್ಟಾ ಪಲ್ಟಾ ಆಗೋಯ್ತು. ನಮ್ಮ ಏನು ಒಂದು ಮೈಂಡ್ ಕ್ಯಾಲ್ಕುಲೇಷನ್ ಇರುತ್ತೆ ಅದೆಲ್ಲ ಕೂಡ ಉಲ್ಟಾ ಆಗೋಯ್ತು. ಸೊ ಎಸ್ ಒಂಥರ ಚೆನ್ನಾಗಿತ್ತು. ಓಕೆ ಸುದೀಪ್ ಸರ್ ಅವತ್ತು ಹೇಳಿದ್ದೆಲ್ಲೋ ಇಲ್ಲಿ ಇವತ್ತಿಗೆ ಎಫೆಕ್ಟ್ ಆಗ್ತಿದೆ, ಇವತ್ತು ಅರ್ಥ ಮಾಡ್ಕೊಳ್ತಿದ್ದಾರೆ ಅಂತ ಅನ್ಸ್ತು. ನೆನ್ನೆ ಅಂತೂ ಬಿಗ್ ಬಾಸ್ ಅವರ ನಾಮಿನೇಷನ್ ಪ್ರಕ್ರಿಯೆನೇ ಅಷ್ಟು ಹೊತ್ತು ಮಾಡಾಕ್ಬಿಟ್ರು. ಇನ್ನು ಗುರು ಮನೇಲಿ ಇರೋರಲ್ಲಿ ಇನ್ನು ಹನುಮಂತು ಮಾಡ್ಬೇಕು, ಇನ್ನು ಭವ್ಯ ಮಾಡ್ಬೇಕು, ಅಂಡ್ ಇನ್ನು ಧನ್ರಾಜ್ ಮಾಡ್ಬೇಕು, ಇನ್ನೂ 3 ಜನ ಹೆಸರು ತಗೊಂಡು ಕಾರಣಗಳನ್ನ ಕೊಡಬೇಕು. ಅಷ್ಟು ಹೊತ್ತು ನಾಮಿನೇಷನ್ ಪ್ರಕ್ರಿಯೆನೇ ನಡೆಸ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನೊಂದು ಅಬ್ಸರ್ವ್ ಮಾಡೋದಾದ್ರೆ ಏನ್ ತಮಾಷೆ ಅಂತಂದ್ರೆ ಎಲ್ಲಾರು ಮಾತಾಡ್ಬೇಕಾದ್ರೆ ಬಿಗ್ ಬಾಸ್ ಒಂದು ಸೌಂಡ್ ಕೊಡ್ತಾರಲ್ಲ ಟೈಮ್ ಆಯ್ತು ಅಂತ ಹೇಳ್ಬಿಟ್ಟು, ಆ ಸೌಂಡ್ ನ ಬೇಗ ಬೇಗ ಕೊಡ್ತಿದ್ದಾರೆ. ಅದೇ ರಜತ್ ಮತ್ತೆ ಮಂಜಣ್ಣ ಮಾತಾಡ್ಬೇಕಾದ್ರೆ ನನ್ ಮಕ್ಳ ಬೇಕಿತ್ತು, ನಮ್ಗಿದು ಇದು TRP ಬೇಕಿತ್ತು, ಮಾತಾಡ್ರಿ ಇನ್ನೂ ಮಾತಾಡ್ರಿ ಅಂತ ಹೇಳ್ಬಿಟ್ಟು ಏನು ಸೌಂಡೇ ಆಗ್ತಿಲ್ಲ. ಅವ್ರ ಪಾಡಿಗೆ ಅವ್ರು ಮಾತಾಡ್ತಾವ್ರೆ. ಇವನ್ ಬಜರ್ ಆದ್ರೂ ಕೂಡ ಅಷ್ಟೇ, ರಜತ್ ಅವ್ನ ಪಾಡಿಗೆ ಅವ್ನು ಮಾತಾಡ್ತಾನೆ, ಅವ್ನ ಪಾಡಿಗೆ ಅವ್ನು ಹೇಳ್ತಾವ್ರೆ ಮಂಜಣ್ಣಂದ್ ಏನೇನ್ ತಪ್ಪು ಅಂತ ಹೇಳ್ಬಿಟ್ಟು. ಲಿಟ್ರಲಿ ನಿನ್ನೆ ಹೆಂಗಿತ್ತು ಅಂತಂದ್ರೆ ನಮ್ಗಿದೇ ಬೇಕಾಗಿತ್ತು TRPಗೆ, ಮಾತಾಡ್ರಿ ಅಂತ ಹೇಳ್ಬಿಟ್ಟು ಬಿಗ್ ಬಾಸ್ ಬಿಟ್ಟಂಗ್ ಅನ್ಸ್ತಿತ್ತು. ಅದಾದ್ಮೇಲೂ ಅಷ್ಟೇ ಇವರೆಲ್ಲ ಮಾತಾಡ್ ಮುಗಿಸಿದ್ರು ಬಿಗ್ ಬಾಸ್ ಬಜರ್ನ ಒತ್ತುತ್ತಿಲ್ಲ, ಫೈರ್ ಏನ್ ರೀತಿ ಆ ಫೋಟೋಗೆ ಹತ್ತಿಸ್ತಿಲ್ಲ. ಆಮೇಲೆ ರಜತ ಹೇಳ್ತಾನೆ ಬಿಗ್ ಬಾಸ್ ಆಯ್ತು ಬಿಗ್ ಬಾಸ್ ಅಷ್ಟೇ ಅವ್ನು ಹೇಳಿದ್ಮೇಲೆ ಬಿಗ್ ಬಾಸ್ ಅವರು ಓಕೆ ಫಿನಿಶ್ ಆಯ್ತು ಅಂತ ಹೇಳ್ಬಿಟ್ಟು ಬಜರ್ ಹೊತ್ಬಿಟ್ಟು ಆ ಫೋಟೋಗಳಿಗೆ ಬೆಂಕಿ ಹಚ್ಚಿಸ್ತಾರೆ. ಲಿಟ್ರಲಿ ನಿನ್ನೆ ಬಿಗ್ ಬಾಸ್ ಅವ್ರಿಗೂ ತುಂಬಾ ಖುಷಿ ಆಯ್ತು ಅನ್ಸುತ್ತೆ ಅವ್ರಿಬ್ರು ಜಗಳನ ನೋಡೋದಕ್ಕೆ. ನಮಗೂ ಕೂಡ ಏನ್ ಗುರು ನಾವು ಕುತ್ಕೊಂಡು ಎಪಿಸೋಡ್ ನೋಡ್ಕೊಂಡು ನಾವು ಚಪ್ಪಾಳೆ ತಟ್ತೀವಿ, ಅಲ್ಲಿರೋರು ಅಷ್ಟೇ. ಲಿಟ್ರಲಿ ರಜತ್ ಹೇಳ್ತಿರೋ ಪಾಯಿಂಟ್ಸ್ ಎಲ್ಲಾರು ಹೆಂಗಿತ್ತು ಅಂತಂದ್ರೆ ಮಗ ಇಷ್ಟು ಕರೆಕ್ಟ್ ಆಗಿ ಹೇಳ್ತೀಯ ಅಂತ ಹೇಳ್ಬಿಟ್ಟು ನಗಂಗೆ ಎಲ್ಲಾರ್ದು ರಿಯಾಕ್ಷನ್ ಸಕದಾಗಿತ್ತು ನಿನ್ನೆ. ಇದರಲ್ಲಿ ಭವ್ಯ ಒಂದಷ್ಟು ರೀಸನ್ ಕೊಡ್ತಾಳೆ, ಅದು ಯಾಕೋ ಸರಿ ಹೋಗಲ್ಲ ಅಂತ ಅನ್ಸುತ್ತೆ. ತ್ರಿವಿಕ್ರಮ ಅವ್ರಿಗೆ ಹೇಳ್ಬೇಕಾದ್ರೆ ನೀವು ಆಟ ಆಡ್ತೀರಾ, ಚೆನ್ನಾಗ್ ಆಡ್ತೀರಾ, ಆ ಆಟ ಆಡೋ ಬರ್ದಲ್ಲಿ ನೀವೇನೇನ್ ತಪ್ಪುಗಳು ಮಾಡ್ತೀರಾ ಅನ್ನೋದು ಅದ್ ನಿಮಗೆ ಗೊತ್ತಾಗಲ್ಲ, ಅದ್ ಸರಿ ಇಲ್ಲ, ಚೆನ್ನಾಗ್ ಆಡಲ್ಲ ಅಂತ ಹೇಳ್ಬಿಟ್ಟು ತ್ರಿವಿಕ್ರಮ್ ಹೇಳ್ತಾನೆ. ಭವ್ಯ ಇಲ್ಲ ನಾನು ಆಟಕ್ಕೆ ಏನ್ ಬೇಕೋ ಅದನ್ನ ಆಡ್ತೀನಿ ಅಂತ ಹೇಳ್ತಾಳೆ. ಅಂಡ್ ಮಂಜಣ್ಣ ಕೂಡ ನಾಮಿನೇಟ್ ಮಾಡಿದಾಗ ಅದೇ ಒಂದು ವಿಚಾರ ಅವಳು ರಾಂಗ್ ವೇ ನಲ್ಲಿ ಹೇಳ್ತಾಳೆ. ಏನ್ ಹೇಳಿದ್ ಕರೆಕ್ಟ್ ಇಲ್ಲ ಅಂತಲ್ಲ, ಇಡೀ ಕರ್ನಾಟಕದ ಜನತೆಗೆ ಗೊತ್ತು ಮಂಜಣ್ಣ ಯಾವಾಗ್ಲೂ ಗೌತಮಿಯಿಂದ ಇರ್ತಾನೆ ಅಂತ ಹೇಳ್ಬಿಟ್ಟು ಗೊತ್ತು. ಬಟ್ ಅದನ್ನ ಹೇಳೋ ರೀತಿ ಯಾಕೋ ಸರಿ ಇಲ್ಲ ಅಂತ ಅನ್ಸ್ತು ಭವ್ಯ ಅವರು. ಏನಂತಂದ್ರೆ ಗೊತ್ತು ನೀವು ಯಾರಿಂದ ಹಾಳಾಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಸಮಥಿಂಗ್ ಏನೋ ಒಂದು ವರ್ಡ್ ಯೂಸ್ ಮಾಡ್ತಾಳೆ, ಅದ್ ನನಗೆ ಕ್ಲಾರಿಟಿ ಇಲ್ಲ, ತಪ್ಪಾಗಿ ಹೇಳಿದ್ರೆ ಕ್ಷಮಿಸಿ. ಸೊ ಹಂಗೆ ಹೇಳ್ಬಾರ್ದಿತ್ತು ಅವಳು. ಯಾಕೆ ಅಂತಂದ್ರೆ ಎಲ್ಲರಿಗೂ ಗೊತ್ತಿರೋದು, ಅದನ್ನ ಡೈರೆಕ್ಟ್ ಆಗಿ ಹೇಳಿದ್ರೆ. ಯಾಕೆ ಅಂತಂದ್ರೆ ಗೌತಮಿ ಅವ್ರು ಸ್ವಲ್ಪ ಅವಾಯ್ಡ್ ಮಾಡಿದ್ರು ಕೂಡ ಮಂಜಣ್ಣ ಅವಾಯ್ಡ್ ಮಾಡ್ತಿರ್ಲಿಲ್ಲ. ಹಾಗಾಗಿ ಯಾರಿಗೇ ಆಗ್ಲಿ ಇವರು ಅವ್ರು ತಪ್ಪು ಮಾಡಿದ್ದಾರೆ ಅಂತ ಅಂದ ಅವ್ರಿಗೆ ಡೈರೆಕ್ಟ್ ಆಗಿ ಮೂಗು ಕೇಳಿದ್ರೆ ಅವ್ರಿಗೆ ಸಹಿಸ್ಕೊಳಕ್ ಆಗಲ್ಲ. ಸೊ ಗೊತ್ತಿರೋ ವಿಷಯನ ಕೆಲವೊಮ್ಮೆ ಸುಮ್ನೆ ಇದ್ಬಿಡ್ಬೇಕು, ನಮಗೆ ಗೊತ್ತು ಅಷ್ಟೇ. ಅದನ್ನ ಹೇಳಕ್ ಹೋಗಿ ನಾವು ಏನಾಗ್ತಿವಿ ಅಂತಂದ್ರೆ ಅವ್ರ ದೃಷ್ಟಿಲಿ ಕೆಟ್ಟವ್ರಾಗ್ತಿವಿ. ಹೇಳೋದಕ್ಕಿಂತ ಅದೇನೋ ಹೇಳ್ತಾರಲ್ಲ, ಕೊಟ್ಟು ಕೆಟ್ಟವರಾಗಕ್ಕಿಂತ ಕೊಡದಲ್ಲೇ ಕೆಟ್ಟವರಾಗೋದು ಉತ್ತಮ ಅಂತ ಹೇಳ್ಬಿಟ್ಟು ಆ ರೀತಿ ಇರ್ಬೋದಿತ್ತು ಭವ್ಯ ಅವರು. ಸ್ವಲ್ಪ ಅಗ್ರೆಸಿವ್ ಆಗಿ ಕೋಪದಲ್ಲಿ ಏನೋ ಮಾತಾಡಿದ್ರು, ಅದು ರಾಂಗ್. ಮಂಜಣ್ಣ ಕಾರಣಗಳನ್ನ ಕೊಡ್ಬೇಕಾದ್ರೆ ಈ ಕಡೆ ಕೂತ್ಕೊಂಡಿರ್ತಾರಲ್ಲ ತ್ರಿವಿಕ್ರಮ್, ಭವ್ಯ, ಹನುಮಂತ ಅವ್ರ ಫೇಸ್ ನ ನೋಡ್ಕೊಂಡು ಮಾತಾಡ್ತಿರ್ತಾನೆ. ಅಲ್ಲಿ ಸ್ವಲ್ಪ ಕಿಡಿ ಹತ್ಕೊಂತು ತ್ರಿವಿಕ್ರಮ್, ಗುರು ನನ್ ಜೊತೆ ಏನ್ ಮಾತಾಡ್ತೀಯ ನೀನು, ಅಲ್ಲಿ ರಜತ್ ಜೊತೆ ಮಾತಾಡು, ಅವ್ರು ಕೊಡ್ತಿರೋದು ಕಾರಣ, ನನ್ ಜೊತೆ ಯಾಕೆ ನೋಡ್ಕೊಂಡ್ ಮಾತಾಡ್ತೀಯ ಹಂಗೆ ಹೆಂಗೆ ಅಂತ. ಗುರು ನಾನ್ ನೋಡ್ಕೊಂಡ್ ಮಾತಾಡ್ತೀನಿ, ಇದು ನನ್ನ ಇಷ್ಟ, ಬಿಗ್ ಬಾಸ್ ರೂಲ್ ಅಲ್ಲಿ ಏನಾದ್ರು ಇದ್ಯಾ, ಇಲ್ಲಿ ನೋಡ್ಕೊಂಡ್ ಮಾತಾಡಿ ಅಲ್ಲಿ ನೋಡ್ಕೊಂಡ್ ಮಾತಾಡಿ ಅಂತ ಇದ್ಯಾ, ನಾನ್ ಮಾತಾಡೋದು ಹಿಂಗೆ ಅಂತ ಹೇಳ್ಬಿಟ್ಟು ಫುಲ್ಲು ಬೆಂಕಿ ಎತ್ಕೊಳ್ಳುತ್ತೆ. ಅಲ್ಲಿ ಸ್ವಲ್ಪ ವಿವಾದ ಆಗುತ್ತೆ.
ಅದಾದ್ಮೇಲೆ ತಿರ್ಗಾ ಹನುಮಂತನ ಕಡೆ ತಿರ್ಕೊಳ್ತಾರೆ. ಹನುಮಂತಿದ್ದನು ಅಲೋ ಯಪ್ಪ ಆ ಕಡೆ ನೋಡಿ ಮಾಡ್ರು, ಯಾಕ್ರೋ ಈ ಕಡೆ ನೋಡ್ತೀರಾ ಅನ್ನಂಗೆ ಹೇಳ್ತಾನೆ ಹನುಮಂತಂದು ಕಾಮಿಡಿ ಇಷ್ಟೇ. ಇನ್ನ 3 ಜನ ನಾಮಿನೇಟ್ ಮಾಡ್ಬೇಕಾಗಿದೆ. ಅಂಡ್ ಇವತ್ತಿನ ಬೆಳಗ್ಗೆ ಪ್ರೋಮೋನ ನೋಡೋದಾದ್ರೆ ಹೋಗಿರುವಂತಹ ಎಲ್ಲಾ ಕಂಟೆಸ್ಟೆಂಟ್ಗಳು ಅಂದ್ರೆ ಎಲಿಮಿನೇಟ್ ಆಗಿ ಹೋಗಿರುವಂತಹ ಎಲ್ಲಾ ಕಂಟೆಸ್ಟೆಂಟ್ಗಳು ಮನೆ ಒಳಗಡೆ ಬರ್ತಾರೆ. ಸೊ ಇನ್ನೇನ್ ಫಿನಾಲೆ ಹತ್ರ ಇದೆ ಅಲ್ವಾ, ಇನ್ನೊಂದು ವೀಕ್, ಇನ್ನೇನು ಈ ವೀಕ್ ಕಳೆದ್ರೆ ಮುಗೀತು, ನಾಳೆ ಕಳೆದ್ರೆ. ಹಾಗಾಗಿ ಎಲ್ಲಾರನ್ನೂ ಕರ್ಸಿದ್ದಾರೆ. ಎಲ್ಲಾರು ಕರ್ಸಿ ಹಾರ್ಟ್ ಕೊಡೋರ್ಗೆ ಹಾರ್ಟಲ್ಲಿ ಮುಳ್ಳು ಬೇರೆ ಹಾಕೊಡ್ತಾರೆ. ಸೊ ಒಳ್ಳೆಯವರು ಯಾರು ಮೋಸ ಮಾಡಿದ್ರು ನಿಮ್ಗೆ, ಇನ್ನು ಯಾವ ಕಾರಣಕ್ಕೆ ನಿಮ್ಗೆ ಗಿಲ್ಟ್ ಕಾಡ್ತಿದೆ ಅಂತ ಹೇಳ್ಬಿಟ್ಟು ಕಂಟೆಸ್ಟೆಂಟ್ಗೆ ಕೇಳಿ ಪ್ಯೂರ್ ಹಾರ್ಟ್ ಒಂದು ಮತ್ತೆ ಮುಳ್ಳಿರುವಂತ ಹಾರ್ಟ್ ಏನೋ ಕೊಡುವಂತ ಪ್ರೋಸೆಸ್ ಆಗುತ್ತೆ. ಅದ್ರಲ್ಲೂ ನಮ್ಮ ಮಂಜಣ್ಣ ಬಿಡಲಾಗರು ಅದ್ರಲ್ಲೂ ಪಾಸಿಟಿವಿಟಿ ಜೊತೆ ಸೇರಿ ಅವನು ಪಾಸಿಟಿವ್ ವರ್ಡ್ಗಳನ್ನ ಮಾತಾಡಕ್ ಶುರು ಮಾಡ್ಬಿಟ್ಟಿದ್ದಾನೆ. ಮಂಜಣ್ಣ ನಿಮ್ಮಿಂದ ಅದ್ ತಪ್ಪಾಯ್ತು ಹಿಂಗಾಯ್ತು ಅಂತ ಹೇಳಿದಾಗ ಹೇಳ್ತಿದ್ರಲ್ವಾ ನಾನೇನು ಕಿತ್ತು ದಬಾಕಿಲ್ಲ ಅಂತ ಹೇಳ್ಬಿಟ್ಟು, ತಗೊಳ್ರಿ ನನ್ನ ಮಕ್ಕಳ ಇದ್ದೇ ನನ್ ಕಿತ್ತು ದಬಾಕಿರೋದು ಅಂತ ಹೇಳ್ಬಿಟ್ಟು ಅದ್ರಲ್ಲೂ ಮಂಜಣ್ಣ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾನೆ. ಗೌತಮಿ ಅವರು ಇದನ್ನೆಲ್ಲ ಹೇಳ್ಕೊಟ್ಟಿದ್ದಾರೆ ಅನ್ಸುತ್ತೆ. ಇಂಥ ಸಿಚುವೇಶನ್ ಇದು ಪಾಸಿಟಿವ್ ಆಗಿ ತಗೋಬೇಕು ಅಂತ ಈ ತರ ವಿಚಾರದಲ್ಲೆಲ್ಲ ಪಾಸಿಟಿವ್ ಆಗಿ ತಗೊಳ್ಳೋದು. ಓಕೆ, ಇಷ್ಟ ಆಗುತ್ತೆ. ಸೊ ಇವತ್ತಿನ ಎಪಿಸೋಡ್ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನೋಡೋದಕ್ಕೆ. ಬಿಕಾಸ್ ಮನೆ ಮೊದ್ಲು ಹೆಂಗಿತ್ತೋ ಜನಗಳಿಂದ ತುಂಬಿರುವಂತಹ ಮನೆ ಇವತ್ತು ಕೂಡ ಮತ್ತೆ ಜನಗಳೆಲ್ಲ ಬಂದು ತುಂಬಿದ್ದಾರೆ. ಏನೇನೆಲ್ಲ ಟಾಸ್ಕ್ಗಳನ್ನ ಕೊಡ್ತಾರೆ, ಇಲ್ಲ ಬಂದವ್ರು ಯಾರಾದ್ರೂ ಕರ್ಕೊಂಡು ಹೋಗ್ತಾರ ಎಲಿಮಿನೇಟ್ ಆಗೋರ್ನ, ಮಿಡ್ ವೀಕ್ ಎಲಿಮಿನೇಷನ್ ಆಗೋರ್ನ ಅಂತ ಕಾದ್ ನೋಡ್ಬೇಕಾಗಿದೆ. ಯಾಕೆಂದ್ರೆ ತಾರಾಮ ಅವ್ರು ಬಂದಾಗೂ ಅಷ್ಟೇ ಯಾರನ್ನಾದ್ರು ಕರ್ಕೊಂಡು ಹೋಗ್ಬೋದು ಅಂತ ಅನ್ಕೊಂಡಿದ್ವಿ, ಕರ್ಕೊಂಡು ಹೋಗ್ಲಿಲ್ಲ ಸಂಕ್ರಾಂತಿ ಇರೋದ್ರಿಂದ. ಹಾಗಾಗಿ ಇವರು ಕರ್ಕೊಂಡು ಹೋಗ್ತಾರೆ ಅಥವಾ ಹೋಗಲ್ಲ, ಇದೆರಡು ಗೊತ್ತಿಲ್ಲ. ನಾವು ಇವತ್ತಿನ ಎಪಿಸೋಡ್ ನ ಕಾದ್ ನೋಡ್ಬೇಕು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಬಿಗ್ ಬಾಸ್ ರಿವ್ಯೂ. ಮುಂದಿನ ರಿವ್ಯೂ ನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹುಷಾರಾಗಿರಿ. ನಮಸ್ಕಾರ.